ಧಾರವಾಡ ತಾಲೂಕಿನ ತೇಗೂರ ಗ್ರಾಮದ ಭಾರತ ಪ್ಯಾಲೇಸ್ ಹೋಟೆಲ್ ಹತ್ತಿರ ನವೆಂಬರ್ 24ರಂದು ನಡೆಸಿದ ಅಚಾನಕ್ ದಾಳಿಯಲ್ಲಿ ಅಕ್ರಮವಾಗಿ ಸಾಗಿಸಲಾಗುತ್ತಿದ್ದ 35 ಲೀಟರ್ ಸ್ಪಿರಿಟ್ ತುಂಬಿದ 844 ಕ್ಯಾನ್ಗಳು ಗರಗ ಪೊಲೀಸರು ವಶಕ್ಕೆ ಪಡೆದಿದ್ದರು. ಈ ಸಂಬಂಧ ಅಬಕಾರಿ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳ ಪತ್ತೆ ಕಾರ್ಯವನ್ನು ಪೊಲೀಸರು ತೀವ್ರಗೊಳಿಸಿದರು. ತನಿಖೆಯನ್ನು ಮುಂದುವರೆಸಿದ ಪೊಲೀಸರು ಈ ಜಾಲದ ಹಿಂದೆ ಮಾದಕ ವಸ್ತುಗಳ ಕಳ್ಳ ಸಾಗಣೆ ಕೂಡ ನಡೆದಿದೆ ಎಂಬ ಸುಳಿವುಗಳನ್ನು ಪತ್ತೆಹಚ್ಚಿ ನಡೆಸಿದ ಮತ್ತೊಂದು ಕಾರ್ಯಾಚರಣೆಯಲ್ಲಿ ಒಟ್ಟು 51 ಕಿಲೋ 460 ಗ್ರಾಂ ಒಣಗಿದ ಗಾಂಜಾ ವಶಪಡಿಸಿಕೊಳ್ಳುವಲ್ಲಿ ಯಶಸ್ಸುಗಳಿಸಿದ್ದಾರೆ. ಈ ಪ್ರಕರಣದಲ್ಲಿ ಪರಾರಿಯಾಗಿದ್ದ ಇಬ್ಬರು ಆರೋಪಿತರನ್ನು ಕೂಡ ಪೊಲೀಸರು ಬಂಧಿಸಿದ್ದು, ಜಾಲದ ಇತರ ಸದಸ್ಯರ ಪತ್ತೆಗೆ ತನಿಖೆ ಮುಂದುವರೆದಿದೆ. ಗರಗ ಪೊಲೀಸ್ ಠಾಣೆಯ ಈ ಕಾರ್ಯಾಚರಣೆಯನ್ನು ಹಿರಿಯ ಪೊಲೀಸ್ ಅಧಿಕಾರಿಗಳು ಶ್ಲಾಘಿಸಿದ್ದಾರೆ. ಎರಡು ಮೊಬೈಲ್ ಟೋಟಲ್ ವ್ಯಾಲ್ಯೂ ಎಷ್ಟು? 12 ಲಕ್ಷ. ಯಾರು ಲೆಕ್ಕ ಇಟ್ಕೊಂಡಿದ್ದಾರೆ ಪರ್ ಕೆ ಜಿ? ನಮ್ಮ PSI ಸಿದ್ದರಾಮ್ ಭಾಳ ಯಶಸ್ವಿ ಆಪರೇಷನ್ ಮಾಡಿದ್ರು. ಇಲ್ಲಿ ನಮಗೆ 30,000 ಲೀಟರ್ 95% ಪ್ಯೂರಿಟಿ ಆಲ್ಕೋಹಾಲ್ ಸಿಕ್ಕಿತ್ತು. ಅದಾದಮೇಲೆ ನಾವೇ ಎಲ್ಲ ಅಧಿಕಾರಿಗಳು ಕೂತ್ಕೊಂಡು ಚರ್ಚೆ ಮಾಡಿದ್ವಿ, ಇದು ಅಷ್ಟು ಸಾಕಿಲ್ಲ, ಇದು ಒಂದು ನೆಕ್ಸಸ್ ಇರ್ಬೋದು. ಮತ್ತು ತಾವು ಮಾಧ್ಯಮಗಳು ಮಿತ್ರರು ಕೆಲವು ಪ್ರಶ್ನೆ ಕೇಳಿದ್ರೆ, ಸರ್ ಎಲ್ಲಿಂದ ಬರ್ತಿತ್ತು, ಏನಾಗ್ತಿತ್ತು. ಸೊ ಅದರ ಪ್ರೊಸೆಸ್ಸಲ್ಲಿ ನಾವೇ ಟೆಕ್ನಿಕಲ್ ಅನಾಲಿಸಿಸ್ ಸ್ಟಾರ್ಟ್ ಮಾಡಿದೆ. ಟೆಕ್ನಿಕಲ್ ಅನಾಲಿಸಿಸ್ ಮಾಡಾದ್ಮೇಲೆ ಅವರು ಭಾಳ ಇಂಟೆಲಿಜೆಂಟ್ ಇಬ್ಬರು ಆರೋಪಿಗಳು, ಸಜೀವ್ ಮತ್ತು ಜಾಯ್. ಮತ್ತು ನಮಗೆ ಬಂದು ಭಾಷೆ ಪ್ರಾಬ್ಲಮ್ನು ಬಂತು, ಅವರಿಗೆ ಕನ್ನಡ ಬರಲ್ಲ, ಅವರು ಇಬ್ಬರು ಮಾತು ಮಲಯಾಳಿ. ಬಟ್ ನಮ್ಮ ಆಫೀಸರ್ಸ್ ಶಿವಾನಂದ್ ಮತ್ತು ನಮ್ಮ ವಿನೋದ್ ಇಬ್ಬರು ಒಂದು ಲೀಡರ್ಶಿಪ್ ರೋಲ್ ತಗೊಂಡಾದ್ಮೇಲೆ ನಮ್ಮ ಲೋಹಾರ್ ಇನ್ಸ್ಪೆಕ್ಟರ್ ಮತ್ತು ಸಿದ್ದರಾಮ್ ಸಬ್ ಇನ್ಸ್ಪೆಕ್ಟರ್ ಜೊತೆಗೆ ಒಂದು 2-3 ಟೀಮ್ ಮಾಡಿಸಿ ಅಲ್ಲಿ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಮಾಡಿದ್ವಿ. ಟೆಕ್ನಿಕಲ್ ಅನಾಲಿಸಿಸ್ ಮಾಡಾದ್ಮೇಲೆ ನಮಗೆ ಇನ್ನೂ ಲೀಡ್ ಸಿಗುತ್ತೆ. ಆ ಲೀಡ್ ಬೇಸಿಸ್ ಮೇರೆಗೆ ನಮಗೆ ರಿವಾರ್ಡ್ ರೂಲ್ಗೆ ಕಳಿಸ್ತಾ ಇದ್ದೀವಿ. ಮತ್ತು ಈಗ ನಮ್ಮ ಇನ್ಕ್ವೈರಿ ಇನ್ನೂ ಫರ್ದರ್ ಆಗ್ತಾ ಇದೆ. ಇನ್ನೂ ಎಲ್ಲಿಂದ ಈಗ ಎಲ್ಲಿಗೆ ಹೋಗ್ತಾ ಇದ್ದು ಅದು ನಮಗೆ ಗೊತ್ತಾಯಿತು, ಯಾಕಂದರೆ ಕೇರಳಕ್ಕೆ ಹೊಂಟಿದ್ರು. ಬಟ್ ಎಲ್ಲಿಂದ ಬರ್ತಾಯಿತ್ತು ಅದು ನಮಗೆ ಇನ್ನೂ ಇನ್ಕ್ವೈರಿ ಮಾಡಬೇಕು. ನಾವೇ ಗಾಂಜಾದು ಮೂಲೆ ಅರೌಂಡ್ 13 ಲಕ್ಷ ಆಗುತ್ತೆ ಸುಮಾರು. ಸೊ ಅಂದರೆ 12,80,000 ಇದೆ. ಬಟ್ ಬೇರೆ ಬೇರೆ ವ್ಯಾಲ್ಯೂಷನ್ಸ್ ತೊಗೊಂಡ್ರೆ ನಮ್ಮ ವ್ಯಾಲ್ಯೂಷನ್ ಪ್ರಕಾರ 13 ಲಕ್ಷ ಗಾಂಜಾ ವ್ಯಾಲ್ಯೂಷನ್. ಬೆಂಗಳೂರಲ್ಲೇ ಸಪ್ಲೈ ಮಾಡ್ತಾಯಿದ್ರು, ಬೇರೆ ಬೇರೆ ಅವರು ಮೇನ್ ಬ್ಯಾಂಗ್ಳೂರೇ ಇತ್ತು. ಬಟ್ ಯಾಕಂದರೆ ನಮ್ಮ ಆರೋಪಿ ಸ್ಟಾರ್ಟ್ ಆಗಿತ್ತು, ಅದೇ ಕಾರಣ ನಾವೇ ಅವರಿಗೆ ವಶಕ್ಕೆ ಪಡೆದಿದ್ವಿ. ಸರ್ ಟೋಟಲ್ ಈಗ ಎಷ್ಟು ಜನ ಸರ್ ಸ್ಪಿರಿಟ್ ಮತ್ತು ಇದರಲ್ಲಿ ಸೇರಿ? ಸ್ಪಿರಿಟಲ್ಲಿ ನಮಗೆ 2 ಎಕ್ಯೂಸ್ ಸಿಕ್ಕಿದ್ರು, ಮತ್ತು ಈ ಗಾಂಜಾ ಕೇಸಲ್ಲಿ ನಮಗೆ ಇನ್ನೂ 2 ಎಕ್ಯೂಸ್ ಸಿಕ್ಕಿದೆ. ಟೋಟಲ್ 4 ಜನ ಆಗಿದೆ. ಸರ್ ಈ ಜಾಗದಲ್ಲಿ ಇರ್ಬೋದು, ನಮಗೆ ಇನ್ನೂ ಲೀಡ್ ಇದೆ. ನಾವೇ ಅದು ಇಲ್ಲಿ ಡಿಸ್ಕ್ಲೋಸ್ ಮಾಡಲ್ಲ, ಬಟ್ ಆ ಲೀಡ್ ಮೇಲೆ ನಾವೇ ಮತ್ತೆ ಮುಂದೆ ಹೋಗ್ತೀವಿ. ಬಟ್ 15 ಡೇಸಲ್ಲಿ 2 ಕೇಸ್ ಆಯ್ತು ಸರ್. ಹಾಂ ಸರ್, ಅಲ್ಲಿ ಗಾಂಜಾ ಇರ್ಬೋದು. ಅದರ ಬೇಸಿಸ್ ಮೇಲೆ ಇಲ್ಲಿ ನಾವೇ ನಮ್ಮ ಮ್ಯಾಜಿಸ್ಟ್ರೇಟಿಂದ ವಾರಂಟ್ ತಗೊಂಡು ಬೆಂಗಳೂರಿಗೆ 2 ಟೀಮ್ ಮಾಡ್ಕೊಂಡು ಬಿಟ್ಟಿದ್ವಿ. ಅಲ್ಲಿ ನಮ್ಮ PSI ಗರಗ್ ಸಿದ್ದರಾಮ್ ಮತ್ತು PSI ಅಳ್ನಾವರ್ ಬಸವರಾಜ್, ಅದು ಇಬ್ಬರು ಒಂದು ಅಂದರೆ ಕೆಲವು ಸಿಬ್ಬಂದಿ ಇಟ್ಕೊಂಡು ಬೆಂಗಳೂರಿಗೆ ಹೋಗಿದ್ದು. ಅಲ್ಲಿ ಹೋಗಿ ನಮಗೆ ಅರೌಂಡ್ 51 kg ಗಾಂಜಾ ಸಿಕ್ಕಿದೆ. ಅದು ತಮ್ಮ ಮುಂದೆ ಇದೆ. ಅಲ್ಲಿಂದ ವಶ ಪಟ್ಕೊಂಡು ಮತ್ತು ಇಬ್ಬರು ಅಕ್ಯೂಸ್ಡ್ ರಮೇಶ್ ಮತ್ತು ಜಾನ್ ಪಾಲ್ ಅವ್ರಿಗೇನೋ ನಾವೇ ವಶ ಪಡೆದಿದ್ದೀವಿ. ದಿನಾಂಕ 5ನೇ ತಾರೀಕಿಗೆ ಇದು ರೇಡ್ ಆಗಿದೆ. ಆದಮೇಲೆ ನಮ್ಮ ಹತ್ರ 24 ತಾಸು ಒಳಗಡೆ ನಮಗೆ ಅಕ್ಯೂಸ್ಡ್ ಜುಡಿಷಿಯಲ್ ಕಸ್ಟಡಿಗೆ ಪ್ರೊಡ್ಯೂಸ್ ಮಾಡಬೇಕು. ಸೊ ನಿನ್ನೆ ಅವರಿಗೆ ಜುಡಿಷಿಯಲ್ ಕಸ್ಟಡಿನೂ ಆಗಿದೆ. ಈಗ ಇಬ್ಬರು ಆರೋಪಿ ಜೈಲಲ್ಲಿದ್ದಾರೆ. ಮತ್ತು ಅವರು ಭಾಳ ಟೆಕ್ನಿಕಲಿ ಏನು ಹೇಳಬೇಕಾ, ಭಾಳ ಟೆಕ್ನಿಕಲಿ ನಾಲೆಜಬಲ್ ಇದ್ದಾರೆ. ಅವರು ನಮಗೆ ಜಾಸ್ತಿ ಅವಕಾಶ ಕೊಡಲಿಲ್ಲ. ಆದಮೇಲೆನೂ ನಮ್ಮ ಆಫೀಸರ್ಸ್ ಮತ್ತು ನಮ್ಮ ಟೀಮ್, ಎಸ್ಪೆಷಲಿ ಟೆಕ್ನಿಕಲ್ ಟೀಮ್ ಮತ್ತು ನಮ್ಮ ಪೊಲೀಸ್ ಸ್ಟೇಷನ್ ಟೀಮ್, ನಮ್ಮ ಸಿಬ್ಬಂದಿ ಯಾರಿದ್ದಾರೆ ಅವರು ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ.